ಕೇವಲ 100 ಅಂಕಗಳಿಗಾಗಿ ನಾನು ಮಾಡಿದ್ದು ಅಷ್ಟೇ, ಅವಳಿಗೋಸ್ಕರನೋ ಮಾಡಿಲ್ಲ ನಾನು ಅಂತ ಹೇಳಿ ನಮ್ರತಾ ಅವರು ವಿನಯ್ ಅವ್ರ ಹತ್ರ ಹೇಳಕತ್ತಾರ. ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಆಟ ಆಡಬೇಕು, ಆಮೇಲೆ ಒಬ್ರನ್ನ ಒಬ್ರು ತೆಗಿಲೇಬೇಕಲ್ವಾ, ಅವ್ರು ಗೆಲ್ಲೋದಕ್ಕಾಗಿ ಈ ತರ ಆಟಗಳನ್ನ ಕೊಟ್ಟಿದ್ದಾರಲ್ವ ಬಿಗ್ ಬಾಸ್ ಅವರು. ಟಿಕೆಟ್ ಟು ಫಿನಾಲೆ ಅಂತ ಹೇಳಿ ಟಾಸ್ಕ್ಗಳನ್ನ ಇಟ್ಟಿದ್ದಾರಲ್ವ. ಇದರಲ್ಲಿ ನಮ್ರತಾ ಅವರು, ಕಾರ್ತಿಕ್ ಅವರು ಮತ್ತೆ ವಿನಯ್ ಅವರು ಈ 3 ಜನ ಕೂಡ ಇದ್ದಾರ. ಈ 3 ಜನದ್ರಲ್ಲಿ ಅಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರ. ಆ ಚಿತ್ರಗಳನ್ನು ನೋಡ್ಬಿಟ್ಟು ಸರಿಯಾಗಿ ನೋಡ್ಬಿಟ್ಟು ಹೋಗಿ ಅದನ್ನ ಹೆಂಗಿದೇನೋ ಅದೇ ತರ ಲೈನ್ ಪ್ರಕಾರ ಗುರುತಿಸ್ಬೇಕು, ಇಡಬೇಕಂತ ಹೇಳಿ ಬಿಗ್ ಬಾಸ್ ಅವರು ಇದೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕಾರ್ತಿಕ್ ಅವರು ವಿನಯ್ ಅವರು ಗೆದ್ದಿಲ್ಲ. ಅಂದ್ರೆ ಫಸ್ಟ್ ಹೋಗಿ ಇಟ್ಟಿರೋದು ನಮ್ರತಾ ಅವರು. ಅದಕ್ಕೆ ಅವರು ಹೋಗಿ ಬೆಲ್ಲನ್ನು ಹೊಡೆದಿದ್ದಾರೆ. ಅಂದ್ರೆ ಫಸ್ಟ್ ಯಾರ್ದಾಗುತ್ತೋ ಅವ್ರು ಬೆಲ್ ಹೊಡಿಬೇಕಲ್ಲ, ಅದಕ್ಕೆ ಅವ್ರು ಬೆಲ್ಲನ್ನ ಹೊಡೆದಿದ್ದಾರೆ. ಇದರಿಂದ ಒಬ್ಬರನ್ನ ತೆಗೀರಿ, ಯಾರನ್ನ ತೆಗಿತೀರಾ ಅಂತ ಹೇಳಿ ಬಿಗ್ ಬಾಸ್ ಅವ್ರಿಗೆ ಕೇಳಿದಾರ. ಇದರಲ್ಲಿ ನಮ್ರತಾ ಅವರು ವಿನಯ್ ಅವ್ರನ್ನ ನಾನು ಈ ಒಂದು ಆಟದಿಂದ ಹೊರಗಿಡ್ತೀನಿ, ಯಾಕಂತಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರ ಅಂತ ಹೇಳಿ ಒಂದು ರೀಸನ್ ಅನ್ನ ಕೊಟ್ಟಿದ್ದಾರ. ಇದರಿಂದ ವಿನಯ್ ಅವ್ರಿಗೆ ತುಂಬಾ ಕೋಪ ಬಂದಿದೆ. ಈ ಕಡೆ ಕಾರ್ತಿಕ್ ಅವರು ತುಂಬಾ ಜೋಶಿಂದ ನಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೂ ಇಲ್ಲಿವರೆಗೂ ಕೂಡ ಒಂದು ಚಾನ್ಸ್ ಕೂಡ ಸಿಕ್ಕಿರ್ಲಿಲ್ಲ. ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ವಿನಯ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಬೆಡ್ರೂಮ್ ಅಲ್ಲಿ ಕುಂತಾಗ ನಮ್ರತಾ ಅವರು ಮತ್ತೆ ವಿನಯ್ ಅವರು ಇದ್ದಾಗ ವಿನಯ್ ಅವರು ಏನ್ ಅಂದಿದ್ದಾರೆ ಅಂದ್ರೆ, ಒಂದು ವ್ಯತ್ಯಾಸ ಗುರುತಿಸಿದೆ ನೀನು. ನಾನೇನಾದ್ರೂ ವಿನ್ ಆಗಿದ್ದಿದ್ರೆ ನಾನು ಕಾರ್ತಿಕ್ನ ಔಟ್ ಮಾಡ್ತಿದ್ದೆ, ಕಾರ್ತಿಕ್ ಏನಾದ್ರೂ ವಿನ್ ಆಗಿದ್ರೆ ನಿನ್ನ ಔಟ್ ಮಾಡ್ತಿದ್ದೆ, ನೀನ್ ವಿನ್ ಆದೆ, ನನ್ನ ಔಟ್ ಮಾಡಿದೆ ಅಂಥೇಳಿ ಒಂದು ಮಾತನ್ನ ತುಂಬಾ ಕೋಪದಿಂದ ಹೇಳಿದ್ದಾರೆ. ಅಂದ್ರೆ ಬೇಜಾರಿಂದ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ರತಾ ಅವರು ತೆಗಿತಾರೆ ಅಂತ ಹೇಳಿ. ಆಟ ಅಂದ್ರೆ ಹಂಗೆ ಅಲ್ವಾ. ಈಗ ವಿನಯ್ ಅವರಾಗ್ಲಿ ಈಗ ವಿನಯ್ ಅವರು ಈಗ ಫ್ರೆಂಡ್ ಅಂತ ಹೇಳಿ ನೋಡ್ತಾರ. ಬಟ್ ನಮ್ರತಾ ಅವರು ಇದೇ ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ಕೂಡ ಅವ್ರು ಗೆಲ್ಬೇಕಂತ ಹೇಳಿ ಈ ತರ ಆಟದಿಂದ ಹೊರಗೆ ಇಟ್ಟಿದ್ರು ವಿನಯ್ ಅವ್ರನ್ನ. ಇವಾಗೂ ಕೂಡ ಅದೇ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಕಾರ್ತಿಕ್ ಅವರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ವಿನಯ್ ಅವರೇ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಒಂದು ರೀಸನ್ ಇಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವಿನಯ್ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತಂದ್ರೆ ಕಾರ್ತಿಕ್ ಅವ್ರು ಸ್ಟ್ರಾಂಗ್ ಇಲ್ಲ ಅಂತ ಅರ್ಥನೇ ಬರುತ್ತಲ್ವಾ. ಅದೊಂದೇ ರೀಸನ್ ಇಲ್ಲಿ ತುಂಬಾ ತೊಂದರೆಗೀಡಾಗಿದೆ. ಅಂದ್ರೆ ನಮ್ರತಾ ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಅವ್ರು ಹೇಳಿದ್ರು, ನಾನು ಕೇವಲ 100 ಅಂಕಗಳಿಗಾಗಿ ಮಾಡಿದೆ, ನಾನು ಅವನಿಗೋಸ್ಕರ ಕಾರ್ತಿಕ್ಗೋಸ್ಕರನೋ ಅವಳಿಗೋಸ್ಕರನೋ ಮಾಡಿಲ್ಲ ನಾನು ಅಂತ ಹೇಳಿ ಹತ್ಕೊಂತ ಕುಂತಿದ್ದಾರೆ ಅವ್ರು ಅಂತಾನೆ ಹೇಳ್ಬೋದು. ಅವ್ರಿಗೆ ಈಗ ಫ್ರೆಂಡ್ ತುಂಬಾ ಕೋಪದಿಂದ ಹೋಗ್ಬಿಟ್ಟಿದಾರಲ್ಲ ಅಲ್ಲಿಂದ ಮಾತಾಡದೆ, ಅದಕ್ಕೆ ನೀನೇ ಸಾಕಿದ ಗಿಣಿ ಒಂದು ಸಾಂಗ್ ಆಡ್ಕೊಂತ ಕೂಡ ಹೋಗಿದಾರಲ್ಲ, ಯಾರು ಆಡಿದಾರ. ಬಟ್ ಇದೊಂದನ್ನ ಕೇಳಿಸ್ಕೊಂಡ್ಬಿಟ್ಟು ಕೂಡ ನಮ್ರತಾ ಅವ್ರಿಗೆ ತುಂಬಾ ಫೀಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಫ್ರೆಂಡೇ ಆ ತರ ಹರ್ಟ್ ಆಗಿ ಹೋಗ್ಬಿಟ್ರು ನಾನೊಂದು ಕೊಟ್ಟಿರೋ ರೀಸನ್ ಇಂದಾಗಿ ಅಂತ ಹೇಳಿ ಅವ್ರಿಗೂ ತುಂಬಾ ಬೇಜಾರಾಗಿದೆ. ಈ ಕಡೆ ವಿನಯ್ ಅವ್ರಿಗೂ ಕೂಡ ತುಂಬಾ ಬೇಜಾರಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ರು ಕೂಡ ಈಗ ಆಡ್ಬೇಕಂತ ಹೇಳಿ ಕಾದು ಕುಂತಾರ. ಸಿಕ್ಕಿರುವಂತಹ ಅವಕಾಶಗಳನ್ನು ಈ ತರ ಯಾರೋ ಒಬ್ರು ಇಂದ ಕಸ್ಕೊಂಡು ಇಲ್ಲಾಂದ್ರೆ ಹೊರಗೆ ಹಾಕಿಬಿಟ್ರೆ ಏನ್ ನಾವು ಹೆಂಗ್ ತೋರಿಸ್ಕೊಳ್ಳೋದು, ಹೆಂಗ ಟಿಕೆಟ್ ಫಿನಾಲೆಗೆ ಹೋಗೋದು ಹೆಂಗ ಅಂತ ಹೇಳಿ ಅವರು ತುಂಬಾ ಬೇಜಾರಾಗಿದೆ ಅವ್ರಿಗೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಇನ್ನು ಯಾರ್ಯಾರು ಹೆಂಗ್ ಆಡ್ತಾರೋ ಅಂತ ಹೇಳಿ, ಇನ್ನು ಯಾರ್ಯಾರು ಹೊರಗೆ ಇಡ್ತಾರೋ, ಯಾರ್ಯಾರಿಗೆ ಲಕ್ ಇದೇನೋ ಈ ಒಂದು ಟಿಕೆಟ್ ಟು ಫಿನಾಲೆಗೆ ಹೋಗೋದಕ್ಕೆ ಕಾದ್ ನೋಡೋಣ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.